ಗ್ಯಾಸ್ ಎಷ್ಟಕ್ಕೆ ಸಿಗ್ತಿತ್ತು, ಇವಾಗ ಎಷ್ಟು ತೊಗೊಳ್ತಾ ನಾವು 800 ರೂಪಾಯಿ ಸಿಗ್ತಾ ಇತ್ತು. ಹಾ. ಮೊನ್ನೆ 5000 ದಿನ ತಗೊಂಡು ಒಂದು ಸರ್ 3-4 ದಿವಸ ಗ್ಯಾಸ್ ಸಮಸ್ಯೆ ನೋಡ್ತಾನೆ ಇದ್ವಿ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಸತ್ಯ ಸಂಗತಿಗಳನ್ನು ಸದಾ ತೋರಿಸುವಂಥ ಸಮುದಾಯ ಟಿವಿ ಗ್ಯಾಸ್ ಇಂಧನ ಅಲಭ್ಯತೆಯಿಂದ ಬಹಳಷ್ಟು ಕೊರತೆ ಉಂಟಾಗಿ ಬೆಂಗಳೂರಿನ ಹೋಟೆಲ್ ಉದ್ಯಮಿಗಳು ಬಹಳಷ್ಟು ನೊಂದ್ಕೊಳ್ತಾ ಇದ್ದಾರೆ, ಬಹಳ ಸಂಕಷ್ಟಕ್ಕೀಡಾಗ್ತಾರೆ ಅನ್ನೋ ವಿಚಾರಗಳನ್ನು ಸತ್ಯಾಂಶಗಳನ್ನು ವರದಿ ಮಾಡ್ತಾ ಇದ್ದೇವೆ. ಇಲ್ಲೊಬ್ಬ ನಮ್ಮ ಹೋಟೆಲ್ ಉದ್ಯಮಿ ಸಹೋದರ ಇದ್ದಾರೆ, ನಮ್ಮ ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಚಾಮರಾಜಪೇಟೆ ಬಹಳ ಪ್ರಯತ್ನಿಸಿ ಅವನ ಕೇಳೋಣ, ಅವನಿಗೆ ನಿಜವಾಗ್ಲೂ ಗ್ಯಾಸ್ ಕೊರತೆ ಇದೆಯಲ್ವಾ ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ಗೆ ತೋರಿಸ್ತಾ ಇದ್ದೇವೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಳಿ ಅಣ್ಣ, ಈಗ ಗ್ಯಾಸು ಕೆಲವರು ವರ್ಗದಲ್ಲಿ ಗ್ಯಾಸು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಹೋಟ್ಲಲ್ಲಿ ಸುಳ್ಳು ವದಂತಿ ಅಂತ ಹೇಳ್ತಾರೆ. ಇನ್ ಕೆಲವರು ಇಲ್ಲ ಇದು ಸುಮ್ಮನೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ಗ್ಯಾಸ್ ಸಮಸ್ಯೆ ಇದೆಯಾ? ಗ್ಯಾಸ್ ಸಮಸ್ಯೆ ಖಂಡಿತ ಇದೆ ಸರ್. 3-4 ದಿವಸ ಗ್ಯಾಸ್ ಸಮಸ್ಯೆ ನೋಡ್ತಾನೆ ಇದ್ವಿ. ಗ್ಯಾಸ್ಗಳ ಸಿಗ್ತಾ ಇಲ್ಲ. ಇದಕ್ಕೂ ಮುಂಚೆ ಗ್ಯಾಸ್ ಎಷ್ಟಕ್ಕೆ ಸಿಗ್ತಿತ್ತು, ಇವಾಗ ಎಷ್ಟು ತೊಗೊಳ್ತಾ ನಾವು 800 ರೂಪಾಯಿ ಸಿಗ್ತಾ ಇತ್ತು. ಹಾ. ಮೊನ್ನೆ 5000 ದಿನ ತಗೊಂಡು ಒಂದು ಓಹ್, ಹುಡುಗರೆಲ್ಲ ಊರಿಗೆ ಹೋಗ್ಬಿಡ್ತಾರೆ ಅಂತ ಏನೋ ಸಮಸ್ಯೆ ನೆಡ್ತಾ ಇದ್ವಿ. ಒಂದ್ ಕಡೆ ಹುಡುಗನ ಹಿಡಿದಿಟ್ಕೊಳ್ಬೇಕು, ಹೌದು. ಒಂದ್ ಕಡೆ ಖರ್ಚುನು ಕಂಟ್ರೋಲ್ ಮಾಡಕ್ಕಾಗಲ್ಲ, ಆದ್ರೆ ಸೇವೆನೂ ಕೊಡ್ಬೇಕು. ಸೇವೆ ಬಹಳ ಕಷ್ಟ ಆಗ್ತಲ್ಲ ನಾವು ನಡ್ಸೋದಕ್ಕೆ. ಕಷ್ಟ ಏನ್ ಮಾಡ್ಬೇಕು, ಹಾ. ಎಲ್ಲರಿಗೂ ಬಂದು ಎಲ್ಲ ತರ ಕಷ್ಟ ಅನ್ಸ್ತಿದ್ವಿ. ಹೌದಾ? ಇದಕ್ಕೆ ಪರಿಹಾರ ಏನಿರ್ಬೇಕು ಅನ್ಸುತ್ತೆ ನಿಮ್ ಪ್ರಕಾರ? ಪರಿಹಾರಕ್ಕೆ ಆದಷ್ಟು ಬೇಗ ಕಂಡಿಡಿಬೇಕೇನಂತ. ಹಾ. ಈಗ ಮುಂಚಿನ ರೀತಿಯಲ್ಲಿ ಹೆಂಗೆ ಗ್ಯಾಸ್ ಸಪ್ಲೈ ಆಗ್ತಿತ್ತು ಅದೇ ರೀತಿ ಬೇಕು ಅದೇ ಅಂತೀರಾ? ರೀತಿ ಆದಷ್ಟು ಬೇಗ ಕಂಡು ಹಿಡಿದು ಒಳ್ಳೇದು. ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಡ್ತೀರಾ ಅಧಿಕಾರಿಗಳಿಗೆ ನೀವು? ಸರ್ಕಾರಕ್ಕೆ ಆದಷ್ಟು ಬೇಗ ಇಷ್ಟೊಂದು ಪರಿಹಾರ ಮಾರ್ಗ ಒಂದು ಕಂಡು ಅಂತ ಹೇಳ್ತೀನಿ. ನೋಡೋಲ್ಲ ವೀಕ್ಷಕರೇ, ಇದು ಹೋಟೆಲ್ ಉದ್ಯಮಿದಾರರ ಒಂದು ಅಳಲಾಗಿದೆ. ಆದಷ್ಟು ಬೇಗ ಗ್ಯಾಸ್ ಇಂಧನದ ಸಮಸ್ಯೆ ಬಗೆಹರಲಿ ಗಮನ ಹರಿಸಬೇಕು ಅಂತ ಹೇಳಿ ಸಾಮಾಜಿಕ ಕಳಕಳಿಯೊಂದಿಗೆ ನಿಮ್ಮ ಸಮುದಾಯ ಟಿವಿ ನಿಮ್ಮ ಮುಂದೆ ಕ್ಯಾಮ್ರಾಮನ್ ಕಮಲೇಶ್ ಅವರೊಂದಿಗೆ ನಾನು ನಿಮ್ಮ ಅಂಜನ್ ಕುಮಾರ್. ನಮಸ್ಕಾರ.